ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಇನ್ಫೆಕ್ಷನ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸೊ ಎಷ್ಟು ಟೈಪ್ಸ್ ಆಫ್ ಇನ್ಫೆಕ್ಷನ್ ಇದ್ದಾವೆ ಅಂತ ನಾವು ನೋಡೋಣ. ಓಕೆ, ಸೊ ಇನ್ಫೆಕ್ಷನ್ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಬಾಡಿಯಲ್ಲಿ ಏನು ಮಾಡುತ್ತೆ, ಎಂಟರ್ ಮಾಡುತ್ತೆ. ಓಕೆ, ಎಂಟರ್ ಮಾಡಿದ ಮೇಲೆ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಅದೇನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ ಮತ್ತು ಅದು ನಮಗೆ ಡಿಸೀಸ್ ಕಾಸ್ ಮಾಡುತ್ತೆ. ಓಕೆ, ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಬಾಡಿ ಒಳಗಡೆ ಆದಮೇಲೆ, ಬಾಡಿ ಒಳಗಡೆ ಎಂಟರ್ ಆದಮೇಲೆ ಮಲ್ಟಿಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಆಗಿದ್ಮೇಲೆ ಅದು ಏನು ಮಾಡುತ್ತೆ, ಡಿಸೀಸ್ ಕಾಸ್ ಮಾಡುತ್ತೆ. ಓಕೆ, ನಮ್ಮ ಬಾಡಿಗೆ ಡ್ಯಾಮೇಜ್ ಮಾಡುತ್ತೆ, ನಮ್ಮ ಬಾಡಿಗೆ ಇಲ್ನೆಸ್ ಮಾಡುತ್ತೆ. ಸೊ ಇವಾಗ ಟೈಪ್ಸಲ್ಲಿ ನೋಡಿದರೆ ಫಸ್ಟ್ ಟೈಪ್ ಬರೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಓಕೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದರೆ ಇನ್ಫೆಕ್ಷನ್ ಕಾಸ್ಡ್ ಬೈ ದಿ ಬ್ಯಾಕ್ಟೀರಿಯಾ ನಮಗೆ ಇನ್ಫೆಕ್ಷನ್ ಕಾಸ್ ಮಾಡಿದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ನೆಕ್ಸ್ಟ್ ವೈರಲ್ ಇನ್ಫೆಕ್ಷನ್, ವೈರಸ್ ಬಂದು ನಮಗೆ ಇನ್ಫೆಕ್ಷನ್ ಕಾಸ್ ಮಾಡಿದರೆ ವೈರಲ್ ಇನ್ಫೆಕ್ಷನ್. ಓಕೆ, ಇನ್ಫೆಕ್ಷನ್ ಕಾಸ್ಡ್ ಬೈ ದಿ ವೈರಸ್. ನೆಕ್ಸ್ಟ್ ಇರೋದು ಫಂಗಲ್ ಇನ್ಫೆಕ್ಷನ್. ಓಕೆ, ಇನ್ಫೆಕ್ಷನ್ ಕಾಸ್ಡ್ ಬೈ ದಿ ಫಂಗೈ ಈಸ್ ನೋನ್ ಆ್ಯಸ್ ಫಂಗಲ್ ಇನ್ಫೆಕ್ಷನ್. ಹೌದು ಸರ್, ಫಂಗಸ್ ಬಂದು ನಮಗೆ ಇನ್ಫೆಕ್ಷನ್ ಕಾಸ್ ಮಾಡಿದೆ, ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ಯಾರಾಸೈಟಿಕ್ ಇನ್ಫೆಕ್ಷನ್. ಹೌದು ಸರ್, ಪ್ಯಾರಾಸೈಟ್ಸ್ ಬಂದು ಏನು ಮಾಡಿದ್ದಾವೆ, ನಮಗೆ ಇನ್ಫೆಕ್ಷನ್ ಮಾಡಿದ್ದಾವೆ. ಓಕೆ, ಇನ್ಫೆಕ್ಷನ್ ಕಾಸ್ಡ್ ಬೈ ದಿ ಪ್ಯಾರಾಸೈಟ್ ಲೈಕ್ ಟೇಪ್ ವರ್ಮ್. ಓಕೆ, ವರ್ಮ್ಸ್ ಇರ್ತಾವಲ್ಲ, ಟೇಪ್ ವರ್ಮ್ಸ್ ಏನು ಮಾಡಿದೆ, ನಮಗೆ ಇನ್ಫೆಕ್ಷನ್ ಮಾಡಿದೆ ಸರ್. ಅದನ್ನು ನಾವು ಏನಂತ ಹೇಳ್ತೀವಿ, ಪ್ಯಾರಾಸೈಟಿಕ್ ಇನ್ಫೆಕ್ಷನ್. ನೆಕ್ಸ್ಟ್ ಪ್ರೋಟೋಜೋವಲ್ ಇನ್ಫೆಕ್ಷನ್. ಇಲ್ಲಿ ಪ್ರೋಟೋಜೋವಾಗಳು ಬಂದು ಏನು ಮಾಡಿದ್ದಾವೆ, ನಮಗೆ ಇನ್ಫೆಕ್ಷನ್ ಕಾಸ್ ಮಾಡಿದ್ದಾವೆ. ಓಕೆ, ಇನ್ಫೆಕ್ಷನ್ ಕಾಸ್ಡ್ ಬೈ ದಿ ಪ್ರೋಟೋಜೋವಾ ಈಸ್ ನೋನ್ ಆ್ಯಸ್ ಪ್ರೋಟೋಜೋವಲ್ ಇನ್ಫೆಕ್ಷನ್. ಓಕೆ, ಪ್ರೋಟೋಜೋವಾ ಒಳಗಡೆ ನಾವು ಏನು ಎಕ್ಸಾಂಪಲ್ ತೊಗೋಬೋದು ಸರ್, ಆ್ಯಂಟಮೀಬಾ ಹಿಸ್ಟೊಲೈಟಿಕ್ ಎಕ್ಸಾಂಪಲ್ ನಾವು ತೊಗೋಬೋದು. ಓಕೆ, ಸೊ ನೆಕ್ಸ್ಟ್ ಇರೋದು ಪ್ರಿಯಾನ್ ಇನ್ಫೆಕ್ಷನ್. ಓಕೆ, ಮೇಲೆ ಇವು 5 ಇದ್ದವಲ್ಲ ಅವು ಈಸಿ ಇದ್ದು. ಸೊ ಕೆಳಗಡೆ ಬರೋ ಪ್ರಿಯಾನ್ ಇನ್ಫೆಕ್ಷನ್ ಸ್ವಲ್ಪ ಡಿಫಿಕಲ್ಟ್ ಇದ್ದಾವೆ. ಪ್ರಿಯಾನ್ ಅಂದರೆ ಏನು ಮೊದಲು? ಓಕೆ, ಪ್ರಿಯಾನ್ ಅಂದರೆ ಅಬ್ನಾರ್ಮಲ್ ಮಿಸ್ಫೋಲ್ಡೆಡ್ ಪ್ರೋಟೀನ್. ಓಕೆ, ಪ್ರಿಯಾನ್ ಅಂದರೆ ಏನು, ಅಬ್ನಾರ್ಮಲ್ ಮಿಸ್ಫೋಲ್ಡೆಡ್ ಪ್ರೋಟೀನ್. ಆ ಪ್ರೋಟೀನ್ ಏನು ಮಾಡುತ್ತೆ, ಅಬ್ನಾರ್ಮಲ್ ಇದೆ, ಮಿಸ್ ಫೋಲ್ಡ್ ಆಗಿದೆ. ಏನಾಗಿದೆ ಸರ್, ಮಿಸ್ ಫೋಲ್ಡ್. ಅಬ್ನಾರ್ಮಲ್ ಇದೆ, ಮಿಸ್ ಫೋಲ್ಡ್ ಆಗಿದೆ. ಅದು ಏನು ಮಾಡುತ್ತೆ, ಬೇರೆ ಪ್ರೋಟೀನ್ಸ್ಗಳಿಗೆ ಕೂಡ ಅಬ್ನಾರ್ಮಲ್ ಮತ್ತು ಮಿಸ್ ಫೋಲ್ಡ್ ಆಗೋ ಥರ ಟ್ರೈ ಮಾಡುತ್ತೆ. ಅಂದರೆ ಒಂದು ಫ್ರೆಂಡ್ ಇದ್ದಾನೆ ಅಂತ ಅಂದ್ಕೊಳ್ಳಿ. ಓಕೆ, ಆ ಫ್ರೆಂಡ್ ಏನಿದ್ದಾನೆ ಸರ್, ಅಬ್ನಾರ್ಮಲ್ ಇದ್ದಾನೆ. ಅವ ನಿಮಗೇನು ಮಾಡುತ್ತೆ, ನೀನು ನಂತರ ಅಬ್ನಾರ್ಮಲ್ ಆಗು, ನಂತರ ಕೆಟ್ಟ ಕೆಲಸ ಮಾಡುವಂಥ ನಿಮಗೆ ಫೋರ್ಸ್ ಮಾಡ್ತಾನೆಲ್ಲ. ಅದೇ ಥರ ಈ ಪ್ರಿಯಾನ್ನು ಏನು ಮಾಡುತ್ತೆ, ಯಾವ ನಾರ್ಮಲ್ ಪ್ರೋಟೀನ್ಸ್ಗಳಿರ್ತಾವೆಲ್ಲ ಅವಕ್ಕೆ ಹೋಗಿ ನೀನು ನಂತರ ಮಿಸ್ಫೋಲ್ಡ್ ಆಗಪ್ಪ ಅಂತ ಹೇಳುತ್ತೆ. ಸೊ ಆ ನಾರ್ಮಲ್ ಇರೋ ಪ್ರೋಟೀನ್ಸ್ ಕೂಡ ಏನಾಗ್ತವೆ, ಮಿಸ್ಫೋಲ್ಡ್ ಆಗ್ತವೆ, ಅವು ಡ್ಯಾಮೇಜ್ ಮಾಡ್ತವೆ ನಮ್ಮ ಬಾಡಿಗೆ. ಓಕೆ, ಸೊ ನಾವು ಡೆಫಿನೇಷನ್ ನೋಡಿದಾಗ ಆ ಪ್ರಿಯಾನ್ ಇನ್ಫೆಕ್ಷನ್ ಈಸ್ ಕಾಸ್ಡ್ ಬೈ ಪ್ರಿಯಾನ್ಸ್. ಹೌದು ಸರ್, ಈ ಇನ್ಫೆಕ್ಷನ್ ಕಾಸ್ಡ್ ಬೈ ಪ್ರಿಯಾನ್ಸ್ ವಿಚ್ ಆರ್ ಅಬ್ನಾರ್ಮಲ್ ಮಿಸ್ಫೋಲ್ಡೆಡ್ ಪ್ರೋಟೀನ್ಸ್. ಹೌದು ಸರ್, ಏನಿದ್ದಾವೆ, ಅಬ್ನಾರ್ಮಲ್ ಮಿಸ್ಫೋಲ್ಡೆಡ್ ಪ್ರೋಟೀನ್. ಓಕೆ, ಮಿಸ್ಫೋಲ್ಡ್ ಆಗಿದ್ದಾವೆ, ಅವು ಏನಾಗಿದ್ದಾವೆ, ಮಿಸ್ಫೋಲ್ಡ್ ಆಗಿದ್ದಾವೆ. ದಟ್ ಕ್ಯಾನ್ ಟ್ರಿಗರ್ ನಾರ್ಮಲ್ ಪ್ರೋಟೀನ್ ಟು ಮಿಸ್ಫೋಲ್ಡ್ ಇನ್ ಸಿಮಿಲರ್ ವೇ. ಹೌದು ಸರ್, ಅದು ಏನು ಮಾಡುತ್ತೆ, ಬೇರೆ ನಾರ್ಮಲ್ ಪ್ರೋಟೀನ್ಸ್ಗಳಿಗೆ ಕೂಡ ಮಿಸ್ಫೋಲ್ಡ್ ಆಗೋಕ್ಕೆ ಇದು ಟ್ರಿಗರ್ ಮಾಡುತ್ತೆ, ಲೀಡಿಂಗ್ ಟು ಡ್ಯಾಮೇಜ್ ಇನ್ ದಿ ಬ್ರೈನ್ ಆ್ಯಂಡ್ ನರ್ವಸ್ ಸಿಸ್ಟಮ್. ಸೊ ಇದು ಕಾಮನ್ ಆಗಿ ಆಗೋದು ಎಲ್ಲಿ ಅಂದರೆ ಬ್ರೈನ್ ಮತ್ತು ನಮ್ಮ ನರ್ವಸ್ ಸಿಸ್ಟಮ್ ಇದೆಯಲ್ಲ. ಓಕೆ, ಬ್ರೈನ್ ಮತ್ತು ನಮ್ಮ ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಸೊ ಅಲ್ಲಿ ಇದು ಆಗೋ ಚಾನ್ಸಸ್ ಇದೆ. ಏನಿದೆ ಸರ್, ಪ್ರಿಯಾನ್ ಇನ್ಫೆಕ್ಷನ್ ಏನು ಮಾಡುತ್ತೆ, ಇದು ಬ್ರೈನ್ ಮತ್ತು ನಮ್ಮ ನರ್ವಸ್ ಸಿಸ್ಟಮಿಗೆ ಡ್ಯಾಮೇಜ್ ಮಾಡುತ್ತೆ. ಪ್ರಿಯಾನ್ ಈಸ್ ಅ ಅಬ್ನಾರ್ಮಲ್ ಮಿಸ್ಫೋಲ್ಡೆಡ್ ಪ್ರೋಟೀನ್ ಇದೆ. ಓಕೆ, ನೆಕ್ಸ್ಟ್ ಸೊ ಸೇಮ್ ಬಂದಿದೆ ಮತ್ತು ಝೂನೋಟಿಕ್ ಇನ್ಫೆಕ್ಷನ್. ಓಕೆ, ನೆಕ್ಸ್ಟ್ ಏನಿದೆ ಸರ್, ಝೂನೋಟಿಕ್ ಇನ್ಫೆಕ್ಷನ್. ಝೂನೋಟಿಕ್ ಇನ್ಫೆಕ್ಷನ್ ಅಂದರೆ, ಸೊ ಝೂ ಅಂದರೆ ಆ್ಯನಿಮಲ್ಸ್. ಓಕೆ, ಝೂ ಅಂದರೆ ಆ್ಯನಿಮಲ್ಸ್. ಝೂನೋಟಿಕ್ ಇನ್ಫೆಕ್ಷನ್ ಅಂದರೆ ದೀಸ್ ಇನ್ಫೆಕ್ಷನ್ ದಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ದಿ ಆ್ಯನಿಮಲ್ಸ್ ಟು ಹ್ಯೂಮನ್ಸ್. ಸೊ ಏನಾಗಿದೆ ಸರ್, ಪ್ರಾಣಿಗಳಿಂದ ಮನುಷ್ಯರ ತನ ಇನ್ಫೆಕ್ಷನ್ ಟ್ರಾನ್ಸ್ಫರ್ ಆಗಿದೆ, ಅದನ್ನು ನಾವು ಏನಂತ ಹೇಳ್ತೀವಿ, ಝೂನೋಟಿಕ್. ಓಕೆ, ಸೊ ಒಂದು ಡಾಗ್ ಇದೆ. ಓಕೆ, ಏನಿದೆ ಸರ್, ಡಾಗ್ ಇದೆ. ಆ ಡಾಗ್ ಏನು ಮಾಡಿದೆ, ಹ್ಯೂಮನ್ಗೆ ಬೈಟ್ ಮಾಡಿದೆ. ಏನು ಮಾಡಿದೆ ಸರ್, ಬೈಟ್ ಮಾಡಿದೆ ಅಂದರೆ ಕಚ್ಚಿದೆ. ಕಚ್ಚಿದ ಮೇಲೆ ಮನುಷ್ಯಗೆ ಯಾವ ಡಿಸೀಸ್ ಬರ್ಬೋದು, ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಸ್ಪ್ರೆಡ್ ಆಗ್ಬೋದು ಸರ್, ರೇಬೀಸ್ ಬರ್ಬೋದು. ಓಕೆ, ಸೊ ಏನು ಬರ್ಬೋದು, ರೇಬೀಸ್ ಬರ್ಬೋದು. ಸೊ ಆ ರೇಬೀಸ್ ಏನಿದೆ, ಝೂನೋಟಿಕ್ ಇನ್ಫೆಕ್ಷನ್. ಅಂದರೆ ಇನ್ಫೆಕ್ಷನ್ ಯಾರಿಂದ ಟ್ರಾನ್ಸ್ಫರ್ ಆಗಿದೆ, ಮನುಷ್ಯರಿಂದ ಟ್ರಾನ್ಸ್ಫರ್ ಆಗಿಲ್ಲ, ಅದು ಪ್ರಾಣಿಗಳಿಂದ ಮನುಷ್ಯರ ತನ ಟ್ರಾನ್ಸ್ಫರ್ ಆಗಿದೆ. ಓಕೆ, ನೆಕ್ಸ್ಟ್ ಇರೋದು ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಅಥವಾ ನೋಸೋಕೋಮಿಯಲ್ ಇನ್ಫೆಕ್ಷನ್. ಭಾಳ ಇಂಪಾರ್ಟೆಂಟ್ ಇದೆ, ಭಾಳ ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ಕೇಳಬಹುದು. ಓಕೆ, ಸೊ ನೋಸೋಕೋಮಿಯಲ್ ಇನ್ಫೆಕ್ಷನ್ ಅಥವಾ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಅಂತಲೂ ಹೇಳ್ತೀವಿ ಇದನ್ನು. ಓಕೆ,
ಆ್ಯನ್ ಇನ್ಫೆಕ್ಷನ್ ಅಕ್ವೈರ್ಡ್ ಇನ್ ದಿ ಹಾಸ್ಪಿಟಲ್. ಹೌದು ಸರ್, ಏನಾಗಿದೆ, ಹಾಸ್ಪಿಟಲಿಂದನೇ ಪೇಷಂಟಿಗೆ ಇನ್ಫೆಕ್ಷನ್ ಆಗಿದೆ. ಓಕೆ, ಎಲ್ಲಾಗಿದೆ, ಹಾಸ್ಪಿಟಲ್ ಒಳಗಡೆ ಇನ್ಫೆಕ್ಷನ್ ಆಗಿದೆ ಬೈ ದಿ ಪೇಷಂಟ್ ಹೂ ವಾಸ್ ಅಡ್ಮಿಟೆಡ್ ಫಾರ್ ಎ ರೀಸನ್ ಅದರ್ ದೆನ್ ದಿ ಇನ್ಫೆಕ್ಷನ್. ಅಂದರೆ ಒಂದು ಪೇಷಂಟ್ ಇದ್ದಾನೆ, ಅವನಿಗೆ ಇನ್ಫೆಕ್ಷನ್ ಇಲ್ಲ, ಅವನು ಅಡ್ಮಿಟ್ ಆಗಿದ್ದಾನೆ ಹಾಸ್ಪಿಟಲ್ಲಿ. ಎಕ್ಸಾಂಪಲ್ ನಾವೇನು ತಗೊಳ್ಳೋಣ, ಇಲ್ಲಿ ಆ ವ್ಯಕ್ತಿಗೆ ಫ್ರ್ಯಾಕ್ಚರ್ ಆಗಿದೆ ಸರ್. ಏನಾಗಿದೆ, ಫ್ರ್ಯಾಕ್ಚರ್ ಆಗಿದೆ ಅಂದರೆ ಕಾಲು ಮುರಿದಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ಕಾಲು ಏನಾಗಿದೆ ಸರ್, ಫ್ರ್ಯಾಕ್ಚರ್ ಆಗಿದೆ, ಲೆಗ್ ಫ್ರ್ಯಾಕ್ಚರ್ ಆಗಿದೆ. ಅದಕ್ಕೋಸ್ಕರ ಪೇಷಂಟ್ ಏನಾಗಿದ್ದಾನೆ, ಅಡ್ಮಿಟ್ ಆಗಿದ್ದಾನೆ ಹಾಸ್ಪಿಟಲ್ ಒಳಗಡೆ. ಓಕೆ, ಪೇಷಂಟ್ ಏನು ಮಾಡಿದ್ದಾನೆ, ಅಡ್ಮಿಟ್ ಆಗಿದ್ದಾನೆ ಹಾಸ್ಪಿಟಲ್ ಒಳಗಡೆ. ಸೊ ಹಾಸ್ಪಿಟಲ್ ಒಳಗಡೆ ಅಡ್ಮಿಟ್ ಆಗಿದ ಮೇಲೆ ಅವನಿಗೆ ಇನ್ಫೆಕ್ಷನ್ ಆಗಿದೆ. ಓಕೆ, ಮೊದಲು ಇನ್ಫೆಕ್ಷನ್ ಇರಲಿಲ್ಲ, ಹಾಸ್ಪಿಟಲ್ ಒಳಗಡೆ ಅಡ್ಮಿಟ್ ಆದಾಗ ಅವನಿಗೆ ಇನ್ಫೆಕ್ಷನ್ ಆಗಿದೆ. ಅದನ್ನು ನಾವೇನಂತ ಹೇಳ್ತೀವಿ, ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಅಥವಾ ನೋಸೋಕೋಮಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಎರಡು ಹೆಸರು ಇಂಪಾರ್ಟೆಂಟ್ ಇದೆ, ನೀವು ನೆನಪಿಟ್ಬೇಕು. ಅಥವಾ ಹೆಲ್ತ್ ಕೇರ್ ಅಸೋಸಿಯೇಟೆಡ್ ಇನ್ಫೆಕ್ಷನ್ ಅಂತಲೂ ಹೇಳ್ಬೋದು. ಹೆಲ್ತ್ ಕೇರ್ ಅಸೋಸಿಯೇಟೆಡ್ ಇನ್ಫೆಕ್ಷನ್. ಓಕೆ, ಏನಂತ ಹೇಳ್ಬೋದು, ಹೆಲ್ತ್ ಕೇರ್ ಅಸೋಸಿಯೇಟೆಡ್ ಇನ್ಫೆಕ್ಷನ್ ಅಂತ ಕೂಡ ಹೇಳ್ಬೋದು ನೋಸೋಕೋಮಿಯಲ್ ಇನ್ಫೆಕ್ಷನನ್ನು. ಓಕೆ, ನೆಕ್ಸ್ಟ್ ಅಯಾಟ್ರೋಜೆನಿಕ್ ಇನ್ಫೆಕ್ಷನ್. ಸೊ ಅಯಾಟ್ರೋಜೆನಿಕ್ ಇನ್ಫೆಕ್ಷನ್ ಇದು ಕೂಡ ಒಂದು ನೋಸೋಕೋಮಿಯಲ್ ಇನ್ಫೆಕ್ಷನ್ ಇದೆ. ಓಕೆ, ಇದ್ರೊಳಗೆ ಏನಾಗುತ್ತೆ, ಆ್ಯನ್ ಅಯಾಟ್ರೋಜೆನಿಕ್ ಇನ್ಫೆಕ್ಷನ್ ಈಸ್ ಅ ಇನ್ಫೆಕ್ಷನ್ that is caused by the medical treatment or intervention. ಓಕೆ, ಸೊ ಆ ವ್ಯಕ್ತಿಗೆ ಇನ್ಫೆಕ್ಷನ್ ಇರಲಿಲ್ಲ, ಇನ್ಫೆಕ್ಷನ್ ಯಾವಾಗ ಆಗಿದೆ, ಟ್ರೀಟ್ಮೆಂಟ್ ಮಾಡೋ ಟೈಮ್ ಆಗಿದೆ ಅಥವಾ ಇಂಟರ್ವೆನ್ಷನ್ ಮಾಡೋ ಟೈಮ್, ಪ್ರೊಸೀಜರ್ ಮಾಡೋ ಟೈಮ್ ಆಗಿದೆ. ಎಕ್ಸಾಂಪಲ್ ಸರ್ಜರಿ ಮಾಡ್ತಾ ಇದ್ದಾರೆ. ಓಕೆ, ನಾವು ಏನಂತ ಹೇಳಿದ್ದೀವಿ, ಪೇಷಂಟ್ ಯಾಕೆ ಅಡ್ಮಿಟ್ ಆಗಿದ್ದಾನೆ, ಫ್ರ್ಯಾಕ್ಚರ್ ಬಂದಿದೆ ಅವನಿಗೆ. ಓಕೆ, ಫ್ರ್ಯಾಕ್ಚರ್ ಆಗಿದೆ, ಫ್ರ್ಯಾಕ್ಚರ್ ಆದಮೇಲೆ ಅವನಿಗೆ ರಾಡ್ ಅದು ಹಾಕೋಳಕ್ಕೆ ಅಥವಾ ಸ್ಕ್ರೂ ಹಾಕೋಕ್ಕೆ ಏನು ಮಾಡ್ತಾ ಇದ್ದಾರೆ, ಸರ್ಜರಿ ಮಾಡ್ತಾ ಇದ್ದಾರೆ. ಸರ್ಜರಿ ಮಾಡೋ ಟೈಮ್ ಪೇಷಂಟಿಗೆ ಏನಾಗಿದೆ ಸರ್, ಇನ್ಫೆಕ್ಷನ್ ಆಗಿದೆ. ಆ ಇನ್ಫೆಕ್ಷನನ್ನು ನಾವು ಏನಂತ ಹೇಳ್ತೀವಿ, ಅಯಾಟ್ರೋಜೆನಿಕ್ ಇನ್ಫೆಕ್ಷನ್. ಓಕೆ, ಯಾವುದೇ ಪ್ರೊಸೀಜರ್ ಅಥವಾ ಟ್ರೀಟ್ಮೆಂಟ್ ಮಾಡೋ ಟೈಮ್ ಅಥವಾ ಸರ್ಜರಿ ಮಾಡೋ ಟೈಮ್ ಪೇಷಂಟಿಗೆ ಇನ್ಫೆಕ್ಷನ್ ಆದರೆ ಅದನ್ನು ನಾವು ಅಯಾಟ್ರೋಜೆನಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಅಪಾರ್ಚುನಿಸ್ಟಿಕ್ ಇನ್ಫೆಕ್ಷನ್. ಓಕೆ, ಅಂದರೆ ಅಪಾರ್ಚುನಿಟಿ ಸಿಕ್ಕಾಗಿ ಏನಾಗ್ತಾ ಇದೆ, ಇನ್ಫೆಕ್ಷನ್ ಆಗ್ತಾ ಇದೆ. ಓಕೆ, ಸೊ ನೀವೇನು ಮಾಡ್ತಾ ಇದ್ದೀರಾ, ನೀವು ಫ್ರೆಂಡಿಗೆ ನಿಮಗೆ ಏನು ಮಾಡಿದೆ, ರಿವೆಂಜ್ ತೊಗೊಳ್ಳೋದಿದೆ. ಸೊ ನೀವು ಯಾವ ಟೈಮ್ ರಿವೆಂಜ್ ತೊಗೋತೀರಾ, ಯಾವಾಗ ನಿಮ್ಮ ಫ್ರೆಂಡ್ ವೀಕ್ ಇರ್ತಾನಲ್ಲ ಆವಾಗ ನೀವು ರಿವೆಂಜ್ ತೊಗೋತೀರಾ. ಓಕೆ, ದೀಸ್ ಇನ್ಫೆಕ್ಷನ್ ಅಕರ್ ಇನ್ ಇಂಡಿವಿಜುವಲ್ ವಿತ್ ವೀಕ್ಡ್ ಇಮ್ಯೂನ್ ಸಿಸ್ಟಮ್. ಹೌದು ಸರ್, ಆ ವ್ಯಕ್ತಿಯಲ್ಲಿ ಇಮ್ಯುನಿಟಿ ವೀಕ್ ಇದೆ. ಓಕೆ, ಆ ವ್ಯಕ್ತಿಯಲ್ಲಿ ಇಮ್ಯುನಿಟಿ ವೀಕ್ ಇದೆ, ಆವಾಗ ಅವನಿಗೆ ಏನಾಗ್ತಾ ಇದೆ, ಇನ್ಫೆಕ್ಷನ್ ಆಗ್ತಾ ಇದೆ. ಅದನ್ನು ನಾವೇನಂತ ಹೇಳ್ತೀವಿ, ಅಪಾರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನಾವಿಲ್ಲಿ ಏನು ತೊಗೊಳ್ಳೋಣ, ಪೇಷಂಟಿಗೆ ಆಲ್ರೆಡಿ HIV ಏಡ್ಸ್ ಇದೆ. ಓಕೆ, HIV ಇನ್ಫೆಕ್ಷನ್ ಇದೆ. ಸೊ HIV ಇನ್ಫೆಕ್ಷನ್ ಇದ್ದರೆ ಆ ವ್ಯಕ್ತಿ ಇಮ್ಯುನಿಟಿ ಕಮ್ ಆಗೇ ಆಗುತ್ತೆ. ಓಕೆ, ಇಮ್ಯುನಿಟಿ ಕಮ್ ಆದಾಗ ಮತ್ತು ಬೇರೆ ಬೇರೆ ಇನ್ಫೆಕ್ಷನ್ಗಳು ಆಗ್ತವೆ ಅಲ್ಲ, ಅದನ್ನು ನಾವೇನಂತ ಹೇಳ್ತೀವಿ, ಅಪಾರ್ಚುನಿಸ್ಟಿಕ್. ಓಕೆ, ವೀಕ್ ಇಮ್ಯುನಿಟಿ ಇದೆ ಒಂದು ಪರ್ಸನ್, ಅವನಿಗೆ ಇನ್ಫೆಕ್ಷನ್ ಆಗ್ತಾ ಇದೆ, ಅಪಾರ್ಚುನಿಸ್ಟಿಕ್ ಇನ್ಫೆಕ್ಷನ್. ಓಕೆ, ನೆಕ್ಸ್ಟ್ ಲೋಕಲ್ ಇನ್ಫೆಕ್ಷನ್. ಓಕೆ, ಲೋಕಲ್ ಅಂದರೆ ಒಂದೇ ಪ್ಲೇಸಲ್ಲಿ ಇರುತ್ತೆ, ಲೋಕಲ್ ಇರುತ್ತೆ. ಲೋಕಲ್ ಇನ್ಫೆಕ್ಷನ್ ಆರ್ ಲಿಮಿಟೆಡ್ ಟು ಅ ಸ್ಪೆಸಿಫಿಕ್ ಏರಿಯಾ ಆಫ್ ದಿ ಬಾಡಿ. ಹೌದು ಸರ್, ಒಂದು ಸ್ಪೆಸಿಫಿಕ್ ಪಾಯಿಂಟಲ್ಲಿ ಅವು ಇರ್ತವೆ, ಬೇರೆ ಕಡೆ ಸ್ಪ್ರೆಡ್ ಆಗೋದಿಲ್ಲ. ಎಕ್ಸಾಂಪಲ್ ನಾವು ಇಲ್ಲಿ ಏನು ತಗೋಬೋದು ಸರ್, ವೂಂಡ್ ಇನ್ಫೆಕ್ಷನ್. ಓಕೆ, ವೂಂಡ್ ಇನ್ಫೆಕ್ಷನ್, ಗಾಯ ಆಗಿದೆ, ಅಲ್ಲಿ ಇನ್ಫೆಕ್ಷನ್ ಆಗಿದೆ ಸರ್, ವೂಂಡ್ ಇನ್ಫೆಕ್ಷನ್ ಅದೇ ಪ್ಲೇಸಲ್ಲಿ ಇರುತ್ತೆ, ಅದು ಬೇರೆ ಕಡೆ ಸ್ಪ್ರೆಡ್ ಆಗೋದು ಕಮ್ಮಿ ಚಾನ್ಸಸ್ ಇದೆ. ಓಕೆ, ಅದನ್ನು ನಾವೇನಂತ ಹೇಳ್ತೀವಿ, ಲೋಕಲ್ ಇನ್ಫೆಕ್ಷನ್. ಓಕೆ, ನೆಕ್ಸ್ಟ್ ಸಿಸ್ಟಮಿಕ್ ಇನ್ಫೆಕ್ಷನ್. ನೆಕ್ಸ್ಟ್ ಯಾವುದಿದೆ ಸರ್, ಸಿಸ್ಟಮಿಕ್ ಇನ್ಫೆಕ್ಷನ್. ಸಿಸ್ಟಮಿಕ್ ಇನ್ಫೆಕ್ಷನ್ ಸ್ಪ್ರೆಡ್ ಥ್ರೂ ದಿ ಬಾಡಿ. ಹೌದು, ಏನಾಗುತ್ತೆ, ಇದು ಬಾಡಿ ಒಳಗಡೆ ಸ್ಪ್ರೆಡ್ ಆಗುತ್ತೆ, ಒಂದು ಸಿಸ್ಟಮಿಂದ ಬೇರೆ ಸಿಸ್ಟಮ್ ತನಕ ಸ್ಪ್ರೆಡ್ ಆಗುತ್ತೆ ವಿಯಾ ಬ್ಲಡ್ ಸ್ಟ್ರೀಮ್. ಓಕೆ, ಹೇಗೆ ಹೋಗುತ್ತೆ ಅದು ಒಂದು ಸಿಸ್ಟಮಿಂದ ಬೇರೆ ಸಿಸ್ಟಮ್ ಅಂದರೆ ಬ್ಲಡ್ ಸ್ಟ್ರೀಮ್. ಓಕೆ, ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇದೆ, ನಮ್ಮ ಬಾಡಿ ಎಲ್ಲ ಪಾರ್ಟಿಗೆ ಏನಾಗ್ತಾ ಇದೆ ಸರ್, ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಸೊ ಬ್ಲಡ್ಡಿಂದ ಏನಾಗ್ತಾ ಇದೆ, ಇನ್ಫೆಕ್ಷನ್ ಬೇರೆ ಕಡೆ ಹೋಗ್ತಾ ಇದೆ. ಓಕೆ, ಅಂದರೆ ಎಕ್ಸಾಂಪಲ್ ನಾವು ಇಲ್ಲಿ ಏನು ತೊಗೊಳ್ಳೋಣ ಸರ್, ಪೇಷಂಟಿಗೆ ಹಾರ್ಟಲ್ಲಿ ಇನ್ಫೆಕ್ಷನ್ ಇದೆ. ಓಕೆ, ಹಾರ್ಟಲ್ಲಿ ಇನ್ಫೆಕ್ಷನ್ ಇದೆ, ಹಾರ್ಟಲ್ಲಿ ಇನ್ಫೆಕ್ಷನ್ ಇದ್ದರೆ ಅದು ಬೇರೆ ಕಡೆ, ಎಕ್ಸಾಂಪಲ್ ಅದು ನಮ್ಮ ಬ್ರೈನಿಗೆ ಹೋಗ್ತಾ ಇದೆ. ಓಕೆ, ಅದು ನಮ್ಮ ಬ್ರೈನಿಗೆ ಹೋಗ್ತಾ ಇದೆ. ಸೊ ಹಾರ್ಟಲ್ಲಿ ಇನ್ಫೆಕ್ಷನ್ ಇದೆ, ಅದು ಸ್ಪ್ರೆಡ್ ಆಗಿ ಬ್ರೈನ್ ತನಕ ಹೋಗ್ತಾ ಇದೆ. ಹೇಗೆ ಸರ್, ಬ್ಲಡ್ಡಿಂದ. ಓಕೆ, ಬ್ಲಡ್ ಬ್ರೈನಿಗೆ ಕೂಡ ಹೋಗಬೇಕಲ್ಲ. ಹೌದು ಸರ್, ಬ್ಲಡ್ ಬ್ರೈನಿಗೆ ಕೂಡ ಹೋಗಬೇಕು, ಸರ್ಕ್ಯುಲೇಟ್ ಆಗಬೇಕು. ಸೊ ಆ ಬ್ಲಡ್ಡಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಹೋಗಿ ಬ್ರೈನ್ ತನಕ ಇನ್ಫೆಕ್ಷನ್ ಮಾಡ್ತಾ ಇದ್ದಾವೆ. ಓಕೆ, ಅದನ್ನು ನಾವೇನಂತ ಹೇಳ್ತೀವಿ, ಸಿಸ್ಟಮಿಕ್ ಇನ್ಫೆಕ್ಷನ್ ಅಥವಾ ಜನರಲ್ ಇನ್ಫೆಕ್ಷನ್ ಅಂತಲೂ ಹೇಳ್ಬೋದು. ಓಕೆ, ಪೊಟೆನ್ಷಿಯಲಿ ಅಫೆಕ್ಟಿಂಗ್ ಮಲ್ಟಿಪಲ್ ಆರ್ಗನ್ಸ್ ಆರ್ ಸಿಸ್ಟಮ್. ಹೌದು ಸರ್, ಇದು ಒಂದು ಸಿಸ್ಟಮ್ ಇಲ್ಲ, ಮಲ್ಟಿಪಲ್ ಸಿಸ್ಟಮ್ಗೆ ಏನು ಮಾಡ್ತಾ ಇದೆ, ಇದು ಇನ್ಫೆಕ್ಷನ್ ಮಾಡ್ತಾ ಇದೆ. ಓಕೆ, ಅದನ್ನು ನಾವು ಸಿಸ್ಟಮಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಇನ್ನೊಂದು ಬರುತ್ತೆ ಪ್ರೈಮರಿ ಇನ್ಫೆಕ್ಷನ್. ಓಕೆ, ಪ್ರೈಮರಿ ಅಂದರೆ ಸರ್ ಫಸ್ಟ್. ಓಕೆ, ಸೊ ಒಂದು ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಒಳಗಡೆ ಫಸ್ಟ್ ಇನ್ಫೆಕ್ಷನ್ ಆಗಿದೆ, ಅದನ್ನು ನಾವು ಪ್ರೈಮರಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಕಾಸ್ಡ್ ಬೈ ದಿ ಫಸ್ಟ್ ಪ್ಯಾಥೋಜನ್. ಹೌದು ಸರ್, ಏನಿದೆ, ಫಸ್ಟ್ ಪ್ಯಾಥೋಜನ್ ದಟ್
ಎಂಟರ್ಸ್ ಎ ಬಾಡಿ. ಹೌದು ಸರ್, ಅದೇನು ಮಾಡಿದೆ, ಒಂದು ವ್ಯಕ್ತಿ ಇದ್ದಾನೆ, ಓಕೆ, ಇವನಿಗೆ ಇನ್ಫೆಕ್ಷನ್ ಇಲ್ಲ, ಓಕೆ, ಅವನಿಗೆ ಇನ್ಫೆಕ್ಷನ್ ಇಲ್ಲ, 2 ಮೈಕ್ರೋ ಆರ್ಗ್ಯಾನಿಸಮ್ ಬರ್ತಾ ಇದ್ದಾವೆ ಇಲ್ಲಿ ಡಿಫ್ರೆಂಟ್, ಓಕೆ. ಸೊ ಇದು ನಮ್ಮ ಈ ಕೊಲೈ ಇದೆ ಅಂತ ತಿಳ್ಕೊಳ್ಳೋಣ, ಇದು ನಮ್ಮ ಕೊರೋನಾ ಅದ ಅಂತ ತಿಳ್ಕೊಳ್ಳೋಣ, ಓಕೆ. ಇದೇನಿದೆ ಈ ಕೊಲೈ ಅಥವಾ ಮಲೇರಿಯಾ ಅಂತ ತಿಳ್ಕೊಳ್ಳಿ, ಓಕೆ. ಸೊ ಫಸ್ಟ್ ಈ ಕೊಲೈ ಬಂದು ಇನ್ಫೆಕ್ಷನ್ ಮಾಡಿದೆ, ಇದನ್ನು ನಾವೇನಂತ ಹೇಳ್ತೀವಿ, ಪ್ರೈಮರಿ ಇನ್ಫೆಕ್ಷನ್, ಓಕೆ. ಅದನ್ನು ನಾವೇನಂತ ಹೇಳ್ತೀವಿ, ಪ್ರೈಮರಿ ಇನ್ಫೆಕ್ಷನ್. ಸೊ ಒಂದು ವ್ಯಕ್ತಿ ಇನ್ಫೆಕ್ಟ್ ಆಗಿದ್ದಾನೆ, ಓಕೆ, ಅದಾದಮೇಲೆ ಕೊರೋನಾ ಬಂದವನಿಗೆ ಇನ್ಫೆಕ್ಟ್ ಏನು ಮಾಡಿದೆ ಅಂದರೆ ಅದು ಸೆಕೆಂಡ್ರಿ ಅಂತ ಹೇಳ್ತೀವಿ, ಓಕೆ. ಸೊ ಇಲ್ಲಿ ನಾವು ನೋಡೋಣ ಓನ್ಲಿ ಪ್ರೈಮರಿ, ಓಕೆ. ಸೊ ಪ್ರೈಮರಿ ಅಂದರೆ ಏನು, ಫಸ್ಟ್ ಪ್ಯಾಥೋಜನ್ ಅಥವಾ ಫಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ ಬಂದವನಿಗೆ ಇನ್ಫೆಕ್ಷನ್ ಮಾಡಿದೆ, ಅದನ್ನು ನಾವು ಏನಂತ ಹೇಳ್ತೀವಿ, ಪ್ರೈಮರಿ ಇನ್ಫೆಕ್ಷನ್, ಓಕೆ. ಐ ಥಿಂಕ್ ನಿಮಗೆ ಪ್ರೈಮರಿ ಇನ್ಫೆಕ್ಷನ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಸೆಕೆಂಡರಿ ಇನ್ಫೆಕ್ಷನ್. ನೆಕ್ಸ್ಟ್ ಏನಿದೆ, ಸೆಕೆಂಡರಿ ಇನ್ಫೆಕ್ಷನ್. A secondary infection occurs when a person who is already dealing with a primary infection. ಹೌದು ಸರ್, ಅಂದರೆ ಒಂದು ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಗೆ ಆಲ್ರೆಡಿ ಪ್ರೈಮರಿ ಇನ್ಫೆಕ್ಷನ್ ಇದೆ, ಅಂದರೆ ಒಂದು ವ್ಯಕ್ತಿ ಇದ್ದಾನೆ, ಆಲ್ರೆಡಿ ಅವನಿಗೆ ಒಂದು ಇನ್ಫೆಕ್ಷನ್ ಇದೆ. ಎಕ್ಸಾಂಪಲ್ ಮಲೇರಿಯಾ ಇದೆ ಸರ್, ಓಕೆ, ಆಲ್ರೆಡಿ ಆ ಪೇಷಂಟ್ಗೆ ಮಲೇರಿಯಾ ಇದೆ, ಇನ್ನೊಂದು ಬೇರೆ ಬ್ಯಾಕ್ಟೀರಿಯಾ, ಓಕೆ, ಇನ್ನೊಂದು ಮೈಕ್ರೋ ಆರ್ಗ್ಯಾನಿಸಮ್, ಎಕ್ಸಾಂಪಲ್ ಇಲ್ಲಿ ನಾವೇನು ತೊಗೊಳ್ಳೋಣ, ಕೊರೋನಾ ತೊಗೊಳ್ಳೋಣ, ಓಕೆ, ಕೊರೋನಾ. ಸೊ ಆಲ್ರೆಡಿ ಅವನಿಗೆ ಮಲೇರಿಯಾ ಇದೆ, ಇನ್ನೊಂದು ಕೊರೋನಾ ವೈರಸ್ ಕೂಡ ಬಂದು ಏನು ಮಾಡ್ತಾ ಇದೆ, ಆ ಪೇಷಂಟ್ಗೆ ಇನ್ಫೆಕ್ಷನ್ ಮಾಡ್ತಾ ಇದೆ, ಅದನ್ನು ನಾವೇನಂತ ಹೇಳ್ತೀವಿ, ಸೆಕೆಂಡರಿ, ಓಕೆ. ಸೆಕೆಂಡರಿ ಅಂದರೆ ಸೆಕೆಂಡ್ ಮೈಕ್ರೋ ಆರ್ಗ್ಯಾನಿಸಮ್. ಫಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ ಮಲೇರಿಯಾ ಇತ್ತು ಸರ್, ಸೆಕೆಂಡ್ ಮೈಕ್ರೋ ಆರ್ಗ್ಯಾನಿಸಮ್ ಎಲ್ಲಿ ಬಂದಿದೆ, ಕೊರೋನಾ ವೈರಸ್ ಬಂದಿದೆ, ಅದನ್ನು ನಾವು ಏನಂತ ಹೇಳ್ತೀವಿ, ಸೆಕೆಂಡರಿ ಇನ್ಫೆಕ್ಷನ್, ಓಕೆ. ಫಸ್ಟ್ ಪ್ಯಾಥೋಜನ್ ಬಂದರೆ ಪ್ರೈಮರಿ ಇನ್ಫೆಕ್ಷನ್, ಸೆಕೆಂಡ್ ಪ್ಯಾಥೋಜನ್ ಬಂದರೆ ಸೆಕೆಂಡರಿ ಇನ್ಫೆಕ್ಷನ್, ಓಕೆ. Secondary infection occurs when a person who is already dealing with the primary infection, ಹೌದು ಸರ್, and become infected by different pathogen. ಹೌದು ಸರ್, ಇಲ್ಲಿ ಏನಾಗಿದೆ, ಪ್ರೈಮರಿ ಇನ್ಫೆಕ್ಷನ್ ಆಗಿದ್ದಿಲ್ಲ, ಆ ವ್ಯಕ್ತಿಗೆ ಇನ್ನೊಂದು ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ ಬಂದು ಇನ್ಫೆಕ್ಷನ್ ಮಾಡ್ತಾ ಇದೆ, ಅದನ್ನು ನಾವು ಸೆಕೆಂಡರಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಓಕೆ. ಐ ಥಿಂಕ್ ನಿಮಗೆ ಸೆಕೆಂಡರಿ ಇನ್ಫೆಕ್ಷನ್ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.